ಕೇಳಿದರು ಓರ್ಗದ ಮೇಲೆ ಮಳೆ ಸುರಿದಂತಹ ಕಪಾಲ, ಮೈ ಮೇಲೆ ಶಿವದಾರ ಜನಿವಾರವಿಲ್ಲದಿದ್ದರು, ನಾಲಿಗೆಯ ಮೇಲೆ ಭೂದಾರ ಇರಬೇಕು. ಹಾವು ಕಚ್ಚಿದವರನ್ನ ಬದುಕಿಸಬಹುದು, ಹಾವು ಕಚ್ಚಿದವರನ್ನ ಬದುಕಿಸಬಹುದು. ಅಹಂಕಾರ ತುಂಬಿದ ವ್ಯಕ್ತಿಯನ್ನು ಬದುಕಿಸಲು ಸಾಧ್ಯವಿಲ್ಲ. ಹಣ ಬಂದರೆ ಗುಣವಂತನಾಗಬೇಕು, ದುರಂಕಾರಿಯಾಗಬಾರದು. ನಿಷ್ಕಲ್ಮಶವಾದ ಭಕ್ತಿಯೊಂದೇ ಪರಮಾತ್ಮನಿಗೆ ಪ್ರೀತಿ. ಮಾಡುವ ಕಾಯಕವನ್ನು ಭಕ್ತಿಯಿಂದ ಮಾಡುತ್ತಾ ನಮ್ಮನ್ನು ರಕ್ಷಿಸು, ನಮ್ಮನ್ನು ಸಲಹು ಎಂದು ಜೀವನವನ್ನು ಸಾಗಿಸಬೇಕು. ಬಲರೇ ಅಪ್ಪರೇ ಮಹಾದೇವ ದೇವ. ಸ್ವಯಂ ಬುದ್ಧಿ ಸುಖಂ ಚೈವ ಗುರುಬುದ್ಧಿ ವಿಶೇಷ. ಸ್ವಯಂ ಬುದ್ಧಿ ಸುಖಂ ಚೈವ ಗುರುಬುದ್ಧಿ ವಿಶೇಷ. ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಬಲರೇ ರುದ್ರ. ಸ್ವಯಂ ಬುದ್ಧಿ ಸುಖವನ್ನು ಕೊಡುತ್ತದೆ, ಗುರುಬುದ್ಧಿ ವಿಶೇಷವನ್ನು ಕಲಿಸುತ್ತದೆ, ಪರಬುದ್ಧಿ ವಿನಾಶವನ್ನು ಮಾಡುತ್ತದೆ, ಸ್ತ್ರೀ ಬುದ್ಧಿ ಪ್ರಳಯವನ್ನೇ ಮಾಡುತ್ತದೆ. ಅಂತಹ ಈ ಸೃಷ್ಟಿಯಲ್ಲಿ ಪ್ರಪ್ರಥಮವಾಗಿ ಉದ್ಭವಿಸಿದವಳು ಹೆಣ್ಣು. ಆ ಎಣ್ಣೆ ಜಗನ್ಮಾತೆ ಪ್ರಳಯ ಕಾಳೆಯಂತೆ ಮಹಿಷಾಸುರನ್ನ ಸಂಹರಿಸಿದಳು. ಮೈಸೂರಿನಲ್ಲಿ ಚಾಮುಂಡೇಶ್ವರಿಯಾಗಿ, ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿಯಾಗಿ, ಕಲ್ಲೂರಿನಲ್ಲಿ ಭೂಕಾಂಬಿಕೆಯಾಗಿ, ಶೃಂಗೇರಿಯಲ್ಲಿ ಶಾರದಾಂಬೆಯಾಗಿ, ಬಲರೇ ನಾಡಿನಾದ್ಯಂತವಾಗಿ ನಾನಾ ಬಿರಿದವು ಪಟ್ಟು ನೆಲೆಸಿದ್ದಾಳೆ ಜಗನ್ಮಾತೆ. ಅಂತಹ ವೀರಭದ್ರನ ಮನದರಸಿ ಭದ್ರಕಾಳಿಯನ್ನು ನೆನೆಯುತ್ತಾ ವೈಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿಯೇ ಶ್ರೀ ಕಂಠ ಕುಟುಂಬಿನಿ